ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ 2026, 27ನೇ ಸಾಲಿನ ಆಯವ್ಯಯ ಅಂತಕ್ಕಂಥದ್ದು ಇವತ್ತು ಮಂಡನೆ ಆಗಿದೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಒಂದು 2-3 ಅಂಶಗಳು ತುಂಬ ಬೆಳಕಿಗೆ ಬಂದಿರತಕ್ಕಂಥದ್ದು ತಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ 2026, 27ನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ 2025 26ನೇ ಸಾಲಿನಲ್ಲಿಯೂ ಕೂಡ 10,000 ಸಮಥಿಂಗ್ ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ತಿಳಿಸಿದ್ರು. ಭರ್ತಿ ಆಗಿದೆನಾ? ಅದನ್ನು ನೀವು ಪ್ರಶ್ನೆ ಮಾಡಿಕೊಡ್ರಿ. ಆಲ್ಮೋಸ್ಟ್ ಒಂದು ಬಜೆಟ್ ಇವಾಗ ಮುಗಿದು ಹೋಗ್ತಾ ಬಂತು. ಇನ್ನೂ ಕೂಡ ಹುದ್ದೆಗಳಂತಕ್ಕಂಥದ್ದು ಭರ್ತಿ ಆಗೋದು ಹೋಗಲಿ. ಅದರ ಬಗ್ಗೆ ಪ್ರೊಸೆಸ್ ಅಂತಕ್ಕಂಥದ್ದು ನಡೀತಾ ಇದೆನಾ ಅಂತೇಳಿ ನಾವು ಇಲಾಖೆಗೆ ಫೋನ್ ಮಾಡಿದಾಗ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಮ್ಮ ಹತ್ರ ಇಲ್ಲ ಅಂತೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಇವಾಗ ಉತ್ತರ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ನಾನು ಇವತ್ತೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ. ಬಜೆಟ್ ದಿನ ಸಾವಿರಾರು ಹುದ್ದೆಗಳದ್ದು ಏನಾಗ್ತದೆ ಅಂದರೆ ಒಂದು ಸಂಖ್ಯೆಗಳ ಬಿಡುಗಡೆ ಆಗ್ತದೆ. ಬಟ್ ಅದು ವರ್ಷ ಪೂರ್ತಿ ಕಳೀತಾ ಹೋದಾಗೆ ಅದರಲ್ಲಿ ಯಾವುದೇ ರೀತಿಯ ಹುದ್ದೆಗಳಂತಕ್ಕನ್ನೋದು ಭರ್ತಿ ಆಗಿರೋದಿಲ್ಲ ಸ್ನೇಹಿತರೆ. ಓಕೆನಾ? ಬಜೆಟ್ ದಿನ ಎಲ್ಲ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅದೇ ರೀತಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾವಿರಾರು ಹುದ್ದೆಗಳ ಒಂದು ಕಾಲ್ಫಾರ್ಮ್ ಆಯಿತು ಅಥವಾ ಜಂಜಿ ಪ್ರೊಟೆಸ್ಟ್ಗೆ ಸುಮಾರು ಹುದ್ದೆಗಳ ಒಂದು ಘೋಷಣೆ ಆಯಿತು ಅಂತಕ್ಕಂಥ ದೊಡ್ಡ ದೊಡ್ಡ ಹೆಡ್ಲೈನ್ಸಲ್ಲಿ ಬರ್ತಾ ಹೋಗ್ತದೆ. ಬಟ್ ಅದು ಯಾವುದೇ ರೀತಿಯಾಗಿ ಏನಪ್ಪ ಅಂತಂದರೆ ಭರ್ತಿ ಆಗಿರೋದನ್ನು ನಾವು ಕಾಣೋದಕ್ಕೆ ಸಿಗೋದಿಲ್ಲ. ಬಟ್ ಅದೇ ರೀತಿಯಾಗಿ ಇವತ್ತು 56,000 ಹುದ್ದೆಗಳನ್ನು ತುಂಬ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವ ಹುದ್ದೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ತುಂಬ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿವರೆಗೂ ಕೂಡ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸರ್ಕಾರ ಕೊಟ್ಟಿಲ್ಲ ಸ್ನೇಹಿತರೆ. ಓಕೆನಾ? 56,000 ತುಂಬ್ತೀವಿ ಅಂತಕ್ಕಂತಹ ಒಂದು ದೊಡ್ಡ ಸಂಖ್ಯೆನೇ ಕಾಣ್ತಾ ಇದೆ ಹೊರತು ಯಾವುದೇ ರೀತಿಯ ಹುದ್ದೆಗಳಂತಕ್ಕಂಥದ್ದು ಎಷ್ಟಿದೆ ಅಂತೇಳಿ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಸರ್ಕಾರದಿಂದ ಮಾಹಿತಿ ಅಂತಕ್ಕಂಥದ್ದನ್ನ ಇನ್ನೂ ಪ್ರಕಟ ಮಾಡಿಲ್ಲ. ಇನ್ನೂ ಪ್ರಕಟ ಮಾಡೋದು ಹೋಗಲಿ, ಒಳ ಮೀಸಲಾತಿಯ ಸಮಸ್ಯೆನೇ ಇನ್ನೂ ಬಗೆಹರಿತಾ ಇಲ್ಲ. ಇನ್ನು 56,000 ಹುದ್ದೆಗಳು 30 ದಿನಗಳಲ್ಲಿ ಅಂತಕ್ಕಂಥದ್ದು ಕನಸು ಮಾತ್ರ ಆಗ್ತದೆ. ಅದೇ ರೀತಿಯಾಗಿ ನಾವಿಲ್ಲಿ ಇನ್ನೂ ಒಂದು ಸುದ್ದಿಯನ್ನು ನೋಡ್ತಾ ಬಂದಾಗ ಆಲ್ಮೋಸ್ಟ್ ಇದನ್ನು ಲಾಸ್ಟ್ ಇಯರೇ ನಾನು ಹೇಳಿದ್ದೆ. ಯಾಕಂದರೆ ಇದು ಲಾಸ್ಟ್ ಇಯರ್ ಬಜೆಟ್ನಲ್ಲೇ ಪ್ರಕಟ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆನಾ? ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿಸಲಾಗಿದೆ ಅಂತೇಳಿ. ಇದು ಲಾಸ್ಟ್ ಇಯರ್ ಇರ್ತಕ್ಕಂಥ ಪಾಯಿಂಟು. ಇದಕ್ಕೆ ಇಲ್ಲೊಂದು ಆ್ಯಡ್ ಮಾಡ್ಕೊಂಡಿದ್ದಾರೆ. ಹಿಂದಿನ ಸಾಲಿನಲ್ಲಿ ಘೋಷಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಪಾಲಿಟೆಕ್ನಿಕ್ಗಳು ಮತ್ತು ವಿಶ್ವೇಶ್ವರಯ್ಯ ಒಂದು ಏನು ವಿಶ್ವವಿದ್ಯಾಲಯ ಇದೆ ಅಲ್ಲಿ ಖಾಲಿ ಇರತಕ್ಕಂತಹ 2,000 ಬೋಧಕ ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮತಿಸಲಾಗಿದೆ. ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದರೆ ಆಲ್ಮೋಸ್ಟ್ ಈ ವರ್ಷ ಏನಾದರೂ ಇದಕ್ಕೆ ಚಾಲ್ತಿ ಕೊಟ್ಟು ನೆಕ್ಸ್ಟ್ ಮುಂದಿನ ಬಜೆಟ್ ಅನ್ನುವಷ್ಟರಲ್ಲಿ ಒಂದು ಆರ್ಡರ್ ಕಾಪಿ ಕೊಡಬಹುದು ಅಥವಾ ಅದನ್ನು ನೆಕ್ಸ್ಟ್ ಬಜೆಟ್ಗಾದರೂ ಮುಂದೆ ತೊಗೊಂಡು ಹೋಗ್ಬೋದು. ಓಕೆನಾ? ಇನ್ನೂ ಅದ್ರ ಬಗ್ಗೆ ಯಾವುದೇ ರೀತಿಯ ಇಲಾಖೆಯ ಪ್ರೊಸೆಸ್ ಅಂತಕ್ಕಂಥದ್ದು ಆರಂಭ ಆಗಿಲ್ಲ ಸ್ನೇಹಿತರೆ, ನಮಗೆ ತಿಳಿದು ಬಂದ ಮಟ್ಟಿಗೆ. ಓಕೆನಾ? ನೆಕ್ಸ್ಟು ಇದಂತರೂ ನೀವು ಆಲ್ಮೋಸ್ಟ್ ಒಂದು 3 ವರ್ಷ ಒಂದು 3 ಬಜೆಟನ್ನು ನೆನಪಿಟ್ಕೋಬೇಕು. ಓಕೆನಾ? ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂತಹ 1000 ಹುದ್ದೆಗಳನ್ನು ನೋಡ್ರಿ, ಸುಮಾರು ಒಂದು 5ರಿಂದ 6 ವರ್ಷ ಆಯಿತು. ಯಾವ ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ, ಬೇಗ ನೋಟಿಫಿಕೇಶನ್ ಮಾಡಿರಿ ಅಂತೇಳಿ ಸುಮಾರು ಹೋರಾಟಗಳು ನಡೀತಾ ಇದೆ. ಯಾವುದೇ ರೀತಿಯ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಸರ್ಕಾರ ಇಲ್ಲಿ ಮಾಡಿಲ್ಲ ಸ್ನೇಹಿತರೆ. ಬಟ್ ಇವಾಗ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ 1000 ಹುದ್ದೆಗಳು ಅಂತೇಳಿ. ಸುಮಾರಲ್ಲಿ 2ರಿಂದ 3,000 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರಿ. ಆದರೂ ಕೂಡ ಇವಾಗ ಒಂದು 1000 ತುಂಬ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವಾಗ ಪ್ರೊಸೆಸ್ ಆಗ್ತದೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಓಕೆನಾ? ಅದೆಲ್ಲವೂ ಕೂಡ ಕನಸಿನ ಮಾತು. ಓಕೆನಾ? ಯಾಕಂದ್ರೆ ನೋಡ್ರಿ, 2,000 ಹುದ್ದೆಗಳನ್ನ ತುಂಬ್ತೀವಿ ಅಂತೇಳಿ ಲಾಸ್ಟ್ ಬಜೆಟ್ನಲ್ಲೇ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಬಟ್ ಇನ್ನೂವರೆಗೂ ಕೂಡ ಅದ್ರ ಬಗ್ಗೆ ಪ್ರೊಸೆಸ್ ಆಗಿಲ್ಲ. ಲಾಸ್ಟ್ ಒಂದು 2-3 ತಿಂಗಳ ಹಿಂದ್ಗಡೆ ಒಂದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಬಟ್ ಇದನ್ನು ಇವಾಗ 56,000 ಹುದ್ದೆಗಳಲ್ಲಿ ಭರ್ತಿ ಮಾಡ್ತಾರಾ? ಇದು ಐ ಥಿಂಕ್ ಆಲ್ಮೋಸ್ಟ್ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಓಕೆನಾ? ಯಾಕಂದರೆ ಅದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲಿ ಪೋಸ್ಟ್ ತೋರಿಸಿರ್ತಕ್ಕಂಥದ್ದೇ 66 ಪೋಸ್ಟ್ಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ. ಇಲ್ಲಿ ಹೇಳಿರ್ತಕ್ಕಂಥದ್ದು 2,000 ಇದೆ. ನೋಡೋಣ. ಯಾಕೆಂತಂದರೆ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ತೀರ್ಮಾನ ತಗೊಳ್ತದೆ ಅದು ಯಾರಿಗೂ ಕೂಡ ಗೊತ್ತಾಗದೇ ಇರತಕ್ಕಂಥದ್ದು. ಬಟ್ ಇದು ಮಾತ್ರ 2,000 ಹುದ್ದೆಗಳೇನಿದೆ ಇದು ಆಲ್ಮೋಸ್ಟ್ ಈ ಒಂದು ಸಾಲಿನಲ್ಲಿ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಯಾಕಂದರೆ ಇದನ್ನು KEAದವ್ರಿಗೆ ಕೊಡುವುದರಿಂದ KEAದವರು ಆಲ್ಮೋಸ್ಟ್ ಬೇಗ ಪ್ರೊಸೆಸ್ ಮಾಡುವಂಥ ಸಾಧ್ಯತೆಗಳಿದೆ. ನೋಡೋಣ. ಯಾಕಂದರೆ ಅನುದಾನ ಕೊಟ್ಟರೆ ಅಲ್ವಾ ಇವರೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ. ಅನುದಾನನೇ ಬರಲಿಲ್ಲ ಅಂತಂದರೆ ಕಷ್ಟ ಆಗ್ತದೆ. ಐ ಥಿಂಕ್ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇರೋಣ ಸ್ನೇಹಿತರೆ.
ಸೊ ಇದು ಏನಪ್ಪಾ ಅಂದರೆ ಈ ಬಾರಿ ಬಜೆಟ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆಲ್ಮೋಸ್ಟ್ ಉನ್ನತ ಶಿಕ್ಷಣ ಆಗಿರ್ಬೋದು, ಅದೇ ರೀತಿಯಾಗಿ ಸೊ ಶಾಲಾ ಶಿಕ್ಷಣ ಇಲಾಖೆಗೆ ಬಂದಿರತಕ್ಕಂಥ ಪೋಸ್ಟ್ಗಳ ಬಗ್ಗೆ ಮಾಹಿತಿ. ಓಕೆನಾ. ಸೊ ಇವಾಗ 10,000 ಸಮಥಿಂಗ್ ಅದೊಂದು ನೋಟಿಫಿಕೇಶನ್ ಆಗ್ಬೋದು ಸ್ನೇಹಿತರೆ. ನೆಕ್ಸ್ಟು ಇದೊಂದು 2,000. ಓಕೆನಾ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟರೆ ಇದು 1,000 ಹುದ್ದೆಗಳಂತರೂ ಐ ಥಿಂಕ್ ಇನ್ನೂ ಒಂದು ವರ್ಷನೂ ಹೋಗ್ಬೋದು. 1 ವರ್ಷ, 1.5 ವರ್ಷ ಅಥವಾ 2 ವರ್ಷ ಹೋದರೂ ಕೂಡ ಸೊ ಆಲ್ಮೋಸ್ಟ್ 2 ವರ್ಷನೂ ಹೋಗುವಂಥ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಇವತ್ತಿನ ಬಜೆಟ್ನಲ್ಲಿ ಸೊ ಶಿಕ್ಷಣ ಇಲಾಖೆಗೆ ಬಂದಿರತಕ್ಕಂತಹ ಮಾಹಿತಿ ಆಗ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.